ಅಯ್ಯೋ ಗುರು, ಸುಮ್ನೆ ಓದಿತೀನಿ ಅಂತ ನಿಜವಾಗ್ಲೂ ಓದ್ಬಿಟ್ಟಲ್ಲಪ್ಪ. ಓದ್ಬಿಟ್ಟೆ ನಾನ್ ಮಗನ್ ಕಲ್ಸೋಗ. ಚಕ್ರಿ ನನ್ ಮೊಮ್ಮಗಳು. ಅಜ್ಜಿ, ಈ ಬ್ಲಾಕ್ ಕ್ಯಾಟ್ ಯಾರು? ಇವ್ನ್ ನಮ್ ವಿಶ್ವನಾಥ್ ಮಗ ಚಕ್ರಿ ಅಂತ ಮಾಡಿ ಮೇಲಿದ್ದಾರೆ ಕಣೆ. ಹಾಯ್. ಹಲೋ, ಕೂತ್ಕೊಳ್ಳ ನಿನ್ನ. ಇವ್ರು ಯಾರು? ಐ ಆಮ್ SM ಕೃಷ್ಣ, ಸೀರಿಯಲ್ ಮೂವಿ ಕೃಷ್ಣ, ರೈಟರ್. ನಾನು ಇವರ ಅಸಿಸ್ಟೆಂಟ್. ಬೈದ ಬೈ ಮುತ್ಕಿ, ತಾತ ಸತ್ತು ತುಂಬಾ ವರ್ಷ ಆಯ್ತು ಅಂದೆ. ಈ ವಯಸ್ಸಲ್ಲಿ ಈ ಮೊಮ್ಮಗಳು ಹೆಂಗೆ? ಕಾಗೆ ನನ್ನ ಮಗನೇ, ಅವ್ರಿದ್ದಾಗ್ಲೇ ನನ್ನ ಮಗನಿಗೆ ಮದ್ವೆ ಆಗಿ ಅವನ್ ಹುಟ್ಟಿದವಳು ಕಣ ಈ ನನ್ನ ಮೊಮ್ಮಗಳು. ಗೊತ್ತಾಯ್ತಾ? ರಜಕ್ಕೋಸ್ಕರ ಡೆಲ್ಲಿಯಿಂದ ಬಂದಿದ್ದಾಳೆ. ತಗೊಂಡ್ ನನ್ನ ಮಗನೇ, ಡಬ್ಬ ನನ್ನ ಮಗನೇ. ನೋಡಿ ಈಗ ಬರ್ತಾ ಇರೋ ಕನ್ನಡ ಫಿಲ್ಮ್ಗಳಲ್ಲಿ ಇರುತ್ತಲ್ಲ, ತೆಲುಗು ತಮಿಳು ಸಿನಿಗಳೆಲ್ಲ ಹಾಗೆ ಬಟ್ಟೆ ಇಳಿಸ್ಬಿಟ್ಟಿರ್ತಾರಲ್ಲ, ಹಾಗೆ ನಾವು ಬಟ್ಟೆ ಇಳಿಸಿ ಒಂದು ಬ್ಯೂಟಿಫುಲ್ ಕನ್ನಡ ಟಿವಿ ಸೀರಿಯಲ್ ಮಾಡ್ಬಿಟ್ರೆ ಜನ ಪಾನ್ ಪರಾಗ ಹಾಕೊಂಡು ಮಕ್ಕೆ ತುಗಿತಾರಷ್ಟೇ. ಹಲೋ, ನಮಸ್ಕಾರ. ಕೂರ್ಬೋದಾ? ನಮಸ್ಕಾರ, ಬನ್ನಿ ಬನ್ನಿ, ಪ್ಲೀಸ್ ಬಿ ಸೀಟೆಡ್. ಥ್ಯಾಂಕ್ ಯು, ಥ್ಯಾಂಕ್ ಯು. ನಾನೊಬ್ಬ ಟಿವಿ ಸೀರಿಯಲ್ ಪ್ರೊಡ್ಯೂಸರ್. ஹலோ டிவில இருந்து கருணாநிதி பேசுறேன். பேசுடா. உதவி பண்ணணும். பண்ணலாம்டா. மெகா சீரியல் செய்யணும். செய்யலாம்டா. என்ன சொல்றேன்? சொல்லடா. ஆமாண்டா. போடா டே, ಫೋನ್ ಬೇಡ. ಕರುಣಾನಿಧಿ ಸನ್ ಟಿವಿಗೆ ಒಂದು ಬ್ಯೂಟಿಫುಲ್ ಸೀರಿಯಲ್ ಮಾಡ್ಕೊಡಿ ಎಂದು. ಓ, ಟೈಮ್ ಮೇಲಿದೆ ಸರ್. ಓ ಸಾರಿ, ನೀವ್ ಹೇಳಿ ಸರ್. ಒಂದು ಸೀರಿಯಲ್ ಬರ್ಕೊಡ್ಬೇಕು. ಬರೀತೀನಿ. ಆದ್ರೆ ಒಂದು, ನಾಳೆ ಏನಾಗತ್ತೆ ಅಂತ ಇವತ್ತು ಆಡಿಯನ್ಸ್ ಗೊತ್ತಾಗಬಾರ್ದು. ಬರೆಯೋ ನನಗೆ ಗೊತ್ತಿರಲ್ಲ, ಇನ್ನು ಆಡಿಯನ್ಸ್ ಏನ್ ಗೊತ್ತಿರುತ್ತೆ? ಏನಿಲ್ಲ, ಎಷ್ಟು ಎಪಿಸೋಡ್ ಬೇಕಾಗುತ್ತೆ? ನೋಡಿ, ಒಂದು ಹೆಣ್ಣು ಮಗಳು ಹುಟ್ಟಿ ಬೆಳೆದು ಮದುವೆ ಆಗಿ ಅವರಿಗೆ ಮಕ್ಕಳಾಗಿ ಅವ್ರನ್ನ ಸಾಕಿ ಸಲಹಿ ಸಮಾಧಿ ಆಗೋವರೆಗೂ ಬರಿಬೇಕು. ಓ, ಸುಮ್ಮನೆ ಯಾಕೆ ಸರ್ ಎಳಿತೀರಿ? ಸ್ಟ್ರೈಟ್ ಆಗಿ ಒಂದು ಮೆಗಾ ಸೀರಿಯಲ್ ಬರ್ ಅಂದ್ರೆ ನಾ ಆಗಲ್ಲ ಅಂತೀನ, ಬರ್ಕೊಡ್ತೀನಿ. 1000 ಎಪಿಸೋಡ್ ಬರಿಬೇಕು. 1000? ಬಾಸ್, ಒಂದು ಎಪಿಸೋಡ್ಗೆ 1000 ರೂಪಾಯಿ ಆದ್ರೂ 1000 ಎಪಿಸೋಡ್ಗೆ 1 ಲಕ್ಷ ಬಾಸ್. ನಿನ್ ಲೆಕ್ಕಕ್ಕೆ ಸೀಮೆಣ್ಣೆ ಸುರಿದು ಬೆಂಕಿ ಹಚ್ಚ. 1 ಕೋಟಿ ಬಾಸ್. ಆದ್ರೆ ಒಂದು, ಕರ್ನಾಟಕದ ಮೂಲೆ ಮೂಲೆಯಲ್ಲಿರೋ ಹೆಂಗಸರೆಲ್ಲ ನೋಡೋ ಕಥೆ ಬರಿಬೇಕು. ಸರ್, ಬರೀ ನೋಡೋದಲ್ಲ, ಈ ತರ ನೆಲ ಮೇಲೆ ಬಿದ್ದು ಒಳ್ಳಾಡಿ ಮೈಕೈ ಕೂದಲೆಲ್ಲ ಕಿತ್ಕೊಂಡು ಹಂಗ್ ಹೇಳ್ಬೇಕು. ಆ ತರದೊಂದು ಲೇಡಿ ಸೆಂಟಿಮೆಂಟ್ ಕತೆ ಬರ್ಕೊಡ್ತೀನಿ. ಹೇಳಿ ಸರ್. ವೆರಿ ಗುಡ್, ವೆರಿ ಗುಡ್. ಒಂದು ವಾರ ಬರ್ಕೊಡ್ಬಿಡ್ತೀನಿ ಸರ್. ತಗೊಳ್ಳಿ ನನ್ನ ವಿಸಿಟಿಂಗ್ ಕಾರ್ಡ್. ಕಾರ್ಡ್ ನೋಡ್ತಿದ್ದಂಗೆ ಮೂಡ್ ಬರ್ತಾ ಇದೆ. ಓಕೆ, ನೀವೇನು ಹೊಡಿ ಹೊಡಿ ಹೊಡಿ. ಹಾ, ನಿಮ್ ಮನೆ ಕುಟ್ಟೋಗ ಸರ್. ನಿಮ್ ಸೀರಿಯಲ್ ಒಂದು ಬ್ಯೂಟಿಫುಲ್ ಟೈಟ್ಲ್ ಸಿಕ್ಕಿದೆ ಸರ್. ನಿಮ್ಮ ಏನ್ ಗುರೈತೆ ಮಗ? ನಾಳೆ ಪೊಲೀಸ್ ಆಗೋರು ನಾವು. ನಾಳೆ ಪೊಲೀಸ್ ಆಗ್ಬಿಟ್ರೆ ಹುಡುಗಿರು ನೋಡಬಾರ್ದ? ಗಂಡ್ಸೋ ನಾವು? ನೋಡು, ಅದ್ ಸರಿ, ಇವನೇ ಟೆನ್ಷನ್ ಆಗಿದಾನೆ. ಐ ಡೋಂಟ್ ನೋ. ಏನಾಯ್ತು? ಏನ? ಏನಿಲ್ಲ, ಒಂದು ಕನ್ನಡ ಮೆಗಾ ಸೀರಿಯಲ್ ಅಪ್ರೂವಲ್ ಆಗಿದೆ. ಟೈಟ್ಲು ಟ್ಯೂನು ನನಗೆ ಮಾಡು ಅಂತ ಕೇಳ್ಕೊಂಡಿದ್ದಾರೆ. ಟೈಟ್ಲು ನಿನ್ನ ಮನೆ ಕುಟ್ಟೋಗ. ಬಾಸ್, ನಾನು ಟ್ಯೂನ್ ಕೊಡ್ತೀನಿ ಬಾಸ್. ಹೇಳಮ್ಮ 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 ಪ್ಲೀಸ್ ಹೇಳಮ್ಮ. ಮನೆ ಕುಟ್ಟೋಗ, ನಿನ್ನ ಮನೆ ಕುಟ್ಟೋಗ, ನೀನ್ ಎಂಟ್ರು ಮುಂಡೆಯಾಗ. ಪಾಪ ಪಾಪ ಪಾಂಡು, ಅಯ್ಯೋ ಪಾಪ ಪಾಂಡು. ಡೈ ಹೊಸದೇನಿದ್ರು ಹೇಳ. ನಿನ್ನ ಮನೆಯು ಎಕ್ಕುಟ್ಟೋಗಲಿ, ನಿನ್ನ ಮನೆಯು ಬರ್ಬಾದಾಗಲಿ, ನಿನ್ನ ಹೆಂಡ್ರು ಮುಂಡೆಯಾಗಲಿ. ಮುಕ್ತ ಮುಕ್ತ ಮುಕ್ತ. ಮೂವ್ಮೆಂಟ್ ತಗೊಂಡು ಹೊಡಿತಾರೆ. ಸ್ವಂತದ್ದೇನಾದ್ರು ಸೆಲೆಬ್ರೇಟ್ ಇದ್ರೆ ಹೇಳೋ. ಕಾಪಿ ಹೊಡಿಬಾರ್ದು, ಇಡಿಯಟ್. ಇವನೇ ದೊಡ್ಡ ಜೆರಾಕ್ಸ್ ಮಿಷಿನ್, ನನಗೆ ಹೇಳ್ತಾವ್ ಕಾಪಿ ಅಂತ. ಸೂಪರ್ ಹೊಡಿದು. ನಿನ್ ಮನೆ ಕ್ರಿಸ್, ಮಿನಿ, ಅವರಿಬ್ರಿಗೂ ಮದ್ವೆ ಅಲ್ವಾ? ಇವರಿಬ್ರು ಅಲ್ಲೇನ್ ಮಾಡ್ತಿದ್ದಾರೆ? ಅದನ್ನ ನಾನ್ ಹೇಳ್ತೀನಿ. ಅದು ಹಾಗಂದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ತುಟಿಯಲ್ಲಿ ತುಟಿ ಇಡ್ತಾ ಆಮೇಲೆ ಎಲ್ಲೋ ಏನೇನೋ ಮಾಡ್ತಾ. ರೈಟ್ರು ಪೆನ್ ಯಾಕೋ ಚಾರ್ಜ್ ಆಗ್ಬಿಟ್ಟಿದ್ಯಲ್ಲ.
ಇದನ್ನ ಏನಾದ್ರೂ ಮಾಡಿ ಡಿಸ್ಚಾರ್ಜ್ ಮಾಡಬೇಕು. ಏನ ನನ್ನ ಮೊಮ್ಮಗಳ ಮೇಲೆ ಕೈ ಆಡಿಸ್ತಾ ಇದ್ಯಾ? ಇಲ್ಲ ಜಿ, ಅದು ಆಕ್ಟಿಂಗ್ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೆ. ನಾನ್ ಬರ್ತೀನಿ ಪ್ರಾಕ್ಟೀಸ್ ಮಾಡ್ಕೊ. ಲೇ ಬಾರೆ ಅವನಿಸ್ಕೊಂಡಾಗ ಮೀನಿ, ಏಯ್ ಯಾ ನನ್ ಮಗನ ಆ ಬುಡ್ಡಿ ಕರ್ಕೊಂಡ್ ಬಂದಿದ್ದು? ಫಂಕ್ಷನ್ ಮುಗಿತಾ ಇದ್ ಬಾಪ. ನಡಿ. ಅಣ್ಣ ಇವ್ರಿಗೆ ಹೋಗಕ್ಕೆ ದಾರಿ ಗೊತ್ತಿಲ್ವಂತೆ, ನಾನೇ ಕರ್ಕೊಂಡು ಹೋಗ್ತೀನಿ ಕಣ. ಬಾಯ್. ನನ್ ಮಗನೇ ಅಯ್ಯೋ ಹೊರಟೋದ್ರಲ್ಲ. ಅಯ್ಯಯ್ಯೋ ಪಾಪ ನಿನ್ ಏನ್ ಗೊತ್ತೇ ಇಲ್ಲ, ಬೇಕು ಒಂದ್ ಲೇಟ್ ಆಗಿ ಬಂದ್ಬಿಟ್ಟು ಡೌ ಮಾಡ್ತಾವಳೆ. ಹೌದು, ನಿಮ್ ಪ್ರೋಗ್ರಾಮ್ ಏನೀಗ? ಏನೋ ಹೇಗ್ ಕೇಳ್ತಾ ಇದ್ಯಾ? ನಿನ್ ಪ್ರೋಗ್ರಾಮೇ ನಮ್ ಪ್ರೋಗ್ರಾಮ್. ಫ್ಯಾಮಿಲಿ ಏನೋ ಊಟಕ್ಕೆ ಹೋಗ್ತಾ ಇದೀವಿ ನಾವು. ಫ್ಯಾಮಿಲಿನ ಬರೀ ನೀವಿಬ್ರೆ ಅಂದ್ರೆ ನಮ್ಮನೇನ್ ಕುಪ್ಪೆ ತೊಟ್ಟಿಗಳು ಅನ್ಕೊಂಬಿಟ್ಟ. ಕೇಳಂಗೆ ನಿಮ್ಗೆ ಸೈಟ್ ಸೆಟಪ್ ಆಗೋ ತನಕ ಫ್ರೆಂಡ್ಸ್ ಬೇಕಪ್ಪ. ಒಂದ್ ಸರ್ತಿ ಸೆಟಪ್ ಆದ್ರೆ ಫ್ರೆಂಡ್ಸ್ ಕಟ್ ಮಾಡ್ಬಿಡ್ತಾರಲ್ಲ. ಹಲೋ, ಏನ್ ಹೇಳಿದ್ರ? ಹೋಗಿರೋ ನಿಮ್ ಅಜ್ಜಿ ಮೇಲೆ ಆಣೆ ಕೇಳೋ, ನಿನ್ ಏನ್ ಕೇಳಿಸ್ಲೇನಾ? ರೇಣು, ಈ ವೇಸ್ಟ್ ಬಾಡಿಗಳ ಹತ್ರ ಮಾತಾಡೋದೇ ವೇಸ್ಟ್. ವೇಸ್ಟ್ ಬಾಡಿಗಳ ಬಿಡ, ಆ ಹುಡುಗಿ ಗಾಡಿ ಮೇಲೆ ಹೆಂಗ್ ಕೂತ್ಕೊತಾಳ ನೋಡೋಣ ತಡ್ಕೊಳ್ರ. ಮೇಡಮ್, ನಮ್ಗೊಂದ್ ಸತ್ಯ ಹೇಳ್ತೀರಾ? ಕೇಳಿ. ಈಗ ಹೋಗೋ ರೋಡಲ್ಲಿ ಹಳ್ಳ ಕೊಳ್ಳನೆ ಸಿಗಲ್ವಾ? ಸಿಗತ್ತೆ. ಸ್ಪೀಡ್ ಬ್ರೇಕರ್ಸೇ ಇರಲ್ವಾ? ಇರುತ್ತೆ. ಬಾಡಿಗೆ ಬಾಡಿ ಟಚ್ ಆಗಿ ಅದೇನೇನೋ ಹೋಗತ್ತಲ್ಲ, ಅದಾಗಲ್ವಾ? ಆಗತ್ತೆ. ಸಾಹೇಬ್ರು ಸಡನ್ ಆಗಿ ಬೇಕೆ ಹಾಕಲ್ವಾ? ಹಾಕ್ತಾರೆ. ಹೀಗ್ ತಕ್ಕೋತೀನಿ. ಗುರು, ಈ ಹೆಂಗಸರು ಯಾವಾಗ ಕೈ ಬಿಡ್ತಾರೋ ಯಾವಾಗ ಕೈ ಕೊಡ್ತಾರೋ ಒಂದು ಗೊತ್ತಾಗಲ್ವಲ್ಲ ಗುರು. ಹೆಣ್ಮಕ್ಳ ಮನಸ್ಸನ್ನ ಅರ್ಥ ಮಾಡ್ಕೊಳ್ದಿರೋ ನನ್ನ ಮಗ ನೀನೊಬ್ಬ ರೈಟ್ರು. ಹಲೋ ಸರ್, ನಾನು ಕಾದಂಬರಿ ಸೀರಿಯಲ್ ಇಂದ ಕೋ ಡೈರೆಕ್ಟರ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ಸೀನ್ ಪೇಪರ್ಸ್ ಇನ್ನೂ ಬಂದಿಲ್ಲ ಸರ್. ಬಾಸ್, ಕಾದಂಬರಿ ಸೀರಿಯಲ್ ಇಂದ ಮಾತಾಡ್ತಿರೋದು. ಇವತ್ತಿನ ಸೀನ್ ಪೇಪರ್ ಇನ್ನ ಕೊಟ್ಟಿಲ್ಲಂತೆ. ಲಾಸ್ಟ್ ಸೀನ್ ಎಲ್ಲಿಗೆ ನಿಲ್ಸಿದಂತೆ? ಲಾಸ್ಟ್ ಸೀನ್ ಎಲ್ಲಿ ನಿಲ್ಸಿದಂತೆ? ಸರ್, ಅದು ಬಾಂಬು ದೇವಸ್ಥಾನದ ಮೆಟ್ಲಿಂದ ಉರುಳ್ತಾ ಬರ್ತೀವಿ ಸರ್. ಬಸ್ ಬಾಂಬ್ ಇಲ್ವಾ? ಅದು ದೇವಸ್ಥಾನ ಮೆಟ್ಲಿಂದ ಹಾಗೆ ಜಂಪ್ ಪಡ್ಕೊಂಡ್ ಕೆಳಗ್ ಪಾಸ್ ಆಗ್ತಿತ್ತಂತೆ. ಬಾಸ್, ಒಂದ್ ಕೆಲಸ ಮಾಡು, ಹಾ, ಆ ಇಡೀ ಎಪಿಸೋಡ್ ಫುಲ್ಲು ಆ ಬಾಂಬು ಜಂಪ್ ಹೊಡ್ಕೊಂಡು ಹೊಡೆಯೋ ಹಾಗೆ ಬಿಲ್ಡಪ್ ಕೊಡಕ್ಕೆ ಡೈರೆಕ್ಟರ್ ಹೇಳು. ಅದು ಸರ್, ನನಗೆಲ್ಲ ಕೇಳಿಸ್ತು ಸರ್. ಅದ್ರ ನೆಕ್ಸ್ಟ್ ಎಪಿಸೋಡ್ ಏನ್ ಸರ್? ದಯವಿಟ್ಟು ನೀವು ನನ್ನ ಹತ್ರ ಮಾತಾಡಬೇಡಿ, ಅವ್ರ ಹತ್ರನೇ ಮಾತಾಡಿ. ಬಾಸ್, ಏನೋ ಡಿಸ್ಟರ್ಬೆನ್ಸ್. ಹಲೋ ಸರ್, ಸರ್? ಒಂದ್ ಕೆಲಸ ಮಾಡಿ ಸರ್, ಆ ಬಾಂಬ್ಗೆ ಒಂಥರ ಬಿಲ್ಡಪ್ ಕೊಡ್ತಿರಲ್ಲ, ಬರ್ತಾ ಬರ್ತಾ ನ್ಯಾಷನಲ್ ಹೈವೇನಲ್ಲಿ ನ್ಯಾಷನಲ್ ಪರ್ಮಿಟ್ ಇರೋ ಒಂದ್ ಲಾರಿ ಕೆಳಗೆ ಡಡಾರ್ ಅಂತ ಬ್ಲಾಸ್ಟ್ ಆಗುತ್ತೆ. ಅಲ್ಲಿಗೆ ಸೀರಿಯಲ್ ಕ್ಲೋಸ್ ಆಗುತ್ತೆ. ಏನ್ ಹೇಳ್ತಿದ್ರ ಸರ್? ಸಾರಿ ಸರ್, ಇನ್ಮೇಲೆ ಪದೇ ಪದೇ ತೊಂದರೆ ಕೊಡ್ಬೇಡಿ. ಇನ್ಮೇಲೆ ಕಾಂಜಿ ಪಿಂಜಿ ಸೀರಿಯಲ್ಗಳನ್ನ ಬರೆಯಲ್ಲ. ನಾನೇನಿದ್ರು 1000 ಅಬೌವ್ ಮೆಗಾ ಸೀರಿಯಲ್ ಬರೆಯುವಂತ ಸೀರಿಯಲ್ ಮೂವಿ ಕೃಷ್ಣ. ಯಸ್, ನಿಮ್ ಮನೆ ಕೊಟ್ಟಗ. ನೆಕ್ಸ್ಟ್ ಸೀರಿಯಲ್ ಒಂದು ಹೊಸ ಕಾನ್ಸೆಪ್ಟ್ ಮಾಡಿದ್ದೀನಿ ಶಿಷ್ಯ. ಏನ್ ಬಸ್? 2 ಟೆಸ್ಟ್ ಟ್ಯೂಬ್ ಬೇಬಲ್ ಇರುತ್ತೆ, ಅದಕ್ಕೆ ಟ್ಯೂಬ್ ಅಲ್ಲಿ ಇದ್ದಾಗ್ಲೇನೆ ಈ ದುಡ್ಡು ಅಲ್ಲಿ ಬಿದ್ದಿತ್ತು. ನಿಮ್ದ? ನಂದಲ್ಲ ಕಣೋ. ಅಯ್ಯೋ ಪಾಪ, ಯಾರೋ ದುಡ್ಡು ಬೀಳ್ಸ್ಕೊಂಡ್ ಹೋಗ್ಬಿಟ್ಟಿದ್ದಾರೆ. ಈಗೇನ್ ಮಾಡೋದು? ಅಚ್ಚಚ್ಚೋ, ಇನ್ನೊಬ್ರ ಹಣ ನೀನ್ ಇಟ್ಕೊಳ್ದೆ ಯಾರ್ದು ಅಂತ ಹುಡುಕಿ ಕೊಡಕ್ ಹೋಗ್ತಿದ್ಯಾ ಅಲ್ವಾ? ಚೋ ಸ್ವೀಟ್. ಬಾಸ್, ನಿಮಗ್ ಹೋಗ್ಬೇಕಾಗಿರೋ ಮುತ್ತು ಅಲ್ಲಿ ಶಿಫ್ಟ್ ಆಗೋಯ್ತು. ಬಾಸ್, ಮೀಸ್ ಫೈರ್ ಆಗ್ಬಿಡ್ತು ಕಣೋ. ಬಾಸ್, ನನಗೊಂದು ಐಡಿಯಾ ಬಂತು. ಹೇಳ 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 ಹೇಳು. ಈ ಉಂಗ್ರ ಚೈನು ಎಲ್ಲ ಬಿಚ್ಕೊಂಡು ಮಿನಿ ಹತ್ರ ಹೋಗ್ತೀರಾ. ಇದು ನಿಂದಲ್ವಾ ಮಿನಿ ಅಂತ ಕೇಳ್ತೀರಾ. ಅದಕ್ಕೆ ಅವಳು ಈ ನಟ್ಟು ಬೋಲ್ಟು ಚೈನು ಇದ್ಯಾವ್ದು ನಂದಲ್ಲ ಕ್ರೇಶ್ ಅಂತ ಹೇಳಿ ಲಕ್ ಅಂದ್ಬಿಟ್ಟು ಒಂದ್ ಮುತ್ ಕೊಟ್ಟ. ಮಿನೇ ಮೇನ್ ಮೇನ್ ಮಿನೇ. ಏನೋ ಕ್ರಿಸ್? ಈ ಚೈನು, ಈ ಉಂಗ್ರ ಇದೆಲ್ಲ ಹೊರಗೆ ಬಿದ್ದಿತ್ತು ನಿಂದೆ ಅಲ್ವಾ? ಇದು ಏನೇ ಅದು? ಅಂತಲ್ಲ ಅದು ಚೈನು ಉಂಗ್ರ ಎಲ್ಲ ಹೊರಗಡೆ ಬಿದ್ದಿತ್ತು. ಮಿನಿದೇನೋ ಅಂತ ಕೇಳಕ್ ಬಂದೆ. ನಂದಲ್ಲ ಅಂತ ಯಾರೇ ಹೇಳಿದ್ದು? ಇದು ಇವಳದ್ದೆ. ನೀನು ಮರಿ, ನಿನಗೆ ಜ್ಞಾಪಕ ಇಲ್ವೇನೆ? ಈ ಚೈನು ನಿನ್ನ ನಾಮಕರಣಕ್ ತಂದಿದ್ದು. ಈ ಉಂಗರಗಳೆಲ್ಲ ನೀನು ದೊಡ್ಡವಳಾದಾಗ ಹಾಕಿದ್ದು. ಕೃಷ್ಣ, ಗುಪ್ತಗಾಮಿನಿ ಸೀರಿಯಲ್ ಅಲ್ಲಿ ಪಾತ್ರ ಎಳೆದು 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 ಉದ್ದ ಮಾಡಿದಕ್ಕೆ ನನ್ನ ಪವಿತ್ರ ಲೋಕೇಶ್ ಪ್ರೀತಿಯಿಂದ ಕೊಟ್ಟ ಚೈನು ಹಗಲು ರಾತ್ರಿ ಕಷ್ಟಪಟ್ಟು ಬರದ ಪಾಪ ಪಾಂಡು ಬಂದುಡ್ಡಲ್ಲಿ ತಗೊಂಡಿದ್ದು ಉಂಗ್ರಗಳು ಎಲ್ಲ ಹೊಡ್ಕೊಂಡ್ಬಿಟ್ಟಿಯಲ್ಲ ಮುಚ್ಚಿ. ಥ್ಯಾಂಕ್ ಯು ಕಣ ಕೃಷ್ಣ.
ಯು ಆರ್ ಎ ಗುಡ್ ಬಾಯ್. ಈ ಟೆಚ್ಚಲ್ಲಿ ಏನೋ ಇದೆ. ಇವತ್ತೇನಾದ್ರೂ ಆಗ್ಲಿ ಮಿನ್ನಿ ಜೊತೆ ಮಿಲನ ಆಗ್ಲೇಬೇಕು. ಯಸ್. ಬಾತ್ರೂಮ್ ತಗೊಂಡು ಬರ್ತಾ ಇದೆ. ಬಾತ್ರೂಮ್ ಅಲ್ಲಿ ಯಾರಿರ್ಬೋದು? ಅಜ್ಜಿ ಇರ್ಬೋದಾ? ಪೂಜ್ಯಾಯ ರಾಘವೇಂದ್ರಾಯ ಅಂದ್ರೆ ಅಜ್ಜಿ ದೇವ್ರ ಮನೇಲಿ ಬಾತ್ರೂಮ್ ಅಲ್ಲಿ ಇರೋದು ನನ್ನ ಮಿನ್ನಿ. ಏನ್ ಮಾಡೋದು ಐಡಿಯಾ? ನಾನು ಇದು ನೆಲದ ಮೇಲೆ ಚೆಲ್ತೀನಿ, ಅವಳು ಬಾತ್ರೂಮ್ ಇಂದ ಬರ್ತಾಳೆ, ಇದ್ರ ಮೇಲೆ ಕಾಲಿಡ್ತಾಳೆ, ಜಾರ್ ಬೀಳ್ತಾಳೆ, ಆಮೇಲೆ ನೋಡಿ ಕೃಷ್ಣನ್ ಕರ ಮತ್ತು ಬಂದು ಬಂದು ಏನಾಯ್ತು? ಜಾರ್ ಬಿದ್ಬಿಟ್ಟೆ. ನೋವಾಯ್ತಾ? ಸದ್ಯ ಒಳ್ಳೆ ಟೈಮಲ್ಲಿ ನಾ ಬಂದಿದ್ದು ಸರಿ ಹೋಯ್ತು. ಯಾಕೋ? ನಂಗೆ ಕೇರಳ ಮಸಾಜ್ ಗೊತ್ತು, ಮಾಡ್ಲಾ? ಮಾಡು. ಬಂದೆ 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 ಬಂದೆ. ಇಲ್ಲ, ಸ್ವಲ್ಪ ಮೇಲೆ ಎತ್ಕೋ. ಇಲ್ಲ, ಸ್ವಲ್ಪ ಮೇಲೆ ಎತ್ಕೋ. ಇಲ್ಲ. ಏನಾದ್ರೂ ಫೀಲಿಂಗ್ ಬರ್ತಾ ಇದೆಯಾ? ಬರ್ತಾ ಇದೆ. ಈ ಫೀಲಿಂಗ್ ಏನಂತಾರೆ? ಕೇರಳ ಫೀಲ್ ಅಂತಾರೆ. ಹುಡುಕಿ, ಅಜ್ಜಿ ನೀನು ಬಿದ್ಬಿಟ್ಯಾ? ಹೆದರ್ಕೋಬೇಡ, ನಮ್ ಕ್ರಿಸ್ಸು ಕೇರಳ ಮಸಾಜ್ ಎಕ್ಸ್ಪರ್ಟು, ನೀನು ಮಾಡಿಸ್ಕೋ. ನನ್ನ ಕನ್ಯಾದಾನ 525 ಎಪಿಸೋಡ್ ಬರ್ಬೇಕು, ಬರ್ತೀನಿ. ಕ್ರಿಸ್, ಅಜ್ಜಿಗೂ ಮಾಡು. ನೀನ್ ಹೇಳುದಲ್ಲಿ ಇಲ್ಲ ಅಂತೀನ, ಮಾಡ್ತೀನಿ.